ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಬನ್ನಿ, ಇಲ್ಲಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪೂರಿ ಮತ್ತು ಕುರ್ಮಾ. ಇದರಲ್ಲಿ ನಾನು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು, ಒಂದು 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ನೀಟಾಗಿ ಎಣ್ಣೆ ಎಲ್ಲ ನೀಟಾಗಿ ಹಿಟ್ಟಿಗೆ ಇಡಿಸ್ಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ. ನೋಡಿ, ಎಲ್ಲ ಮಿಕ್ಸ್ ಆಗೋಗ್ಬಿಡಬೇಕು. ಸ್ವಲ್ಪ ಸಕ್ಕರೆ ಸೇರಿಸೋದ್ರಿಂದ ಪೂರಿ ತುಂಬ ಕೆಂಪಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಸಾಫ್ಟಾಗಿ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆಯಿತು ನೋಡಿ. ಈಗ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5ರಿಂದ 10 ನಿಮಿಷದವರೆಗೂ, ನಿಮಗೆ ಟೈಮ್ ಇದ್ದರೆ ಒಂದು 20 ನಿಮಿಷದವರೆಗೂ ಫ್ರಿಜ್ಜಲ್ಲಿಟ್ಟರೆ ಜಾಸ್ತಿ ಎಣ್ಣೆ ಹೀರ್ಕೊಳ್ಳಲ್ಲ ಅಂತ ಅಂತಾರೆ. ನಾನು ಅದನ್ನು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೆ, ತುಂಬ ಹಂಗೆ ಆಗಿತ್ತು. ಸೊ ಈ ಕಡೆ ಇನ್ನೊಂದು ಕಡೆ ಕುರ್ಮಾನ ಮಾಡ್ಕೊಳೋಕ್ಕೆ ಒಂದು ಜಾರ್ ತೊಗೊಂಡು ಅದಕ್ಕೆ ಕೊತ್ತಂಬರಿ, ಪುದೀನ, ಸ್ವಲ್ಪ ಈರುಳ್ಳಿ, ಸೋಂಪು ಕಾಳು ಮತ್ತು ಗೋಡಂಬಿ 7ರಿಂದ 6 ಮೆಣಸುಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಚಕ್ಕೆ ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನೂ ಹಾಕ್ಕೊಂಡ್ಮೇಲೆ ಇದಕ್ಕೆ ಬೇಕಾದರೆ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಬೋದು. ನಾನಿಲ್ಲಿ ಅಚ್ಕಾರದ ಪುಡಿಯಿಂದ ಮಾಡೋದ್ರಿಂದ ನಾನು ಇದನ್ನು ಸೇರಿಸ್ತಾ ಇಲ್ಲ. ಇದಕ್ಕೆ ನೀವು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ. ಸೋಂಪು ಕಾಳು ಹಾಕೋದ್ರಿಂದ ನಮಗೆ ತುಂಬ ಈಸಿಯಾಗಿ ಜೀರ್ಣ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಕುರ್ಮಾದಲ್ಲಿ. ಈಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ಎರಡನ್ನೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚಟಪಟ ಅಂತ ಅನ್ನಬೇಕು. ಎಲ್ಲ ಅಂತ ಆದಮೇಲೆ ಇದರಲ್ಲಿ ನಾವು ನೆಕ್ಸ್ಟ್ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಕಿ, ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ನಾರ್ಮಲ್ ಸೈಜಲ್ಲಿರೋ ಈರುಳ್ಳಿನ ಚೆನ್ನಾಗಿ ಉದ್ದುದಾಗಿ ಹಚ್ಕೊಂಡು ಇಟ್ಕೊಂಡಿದ್ದೆ ನೋಡಿ. ಅದನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಮಗ್ಗಬೇಕು, ಅಂದರೆ ಸಾಫ್ಟ್ ಆಗಬೇಕು. ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಈ ಥರ ನೋಡಿ ಲೈಟ್ ಬ್ರೌನಿಷ್ ಕಲರ್ ಬಂದಿದ್ದಲ್ಲ, ಈ ಥರ ಆದರೆ ಕುರ್ಮಾ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತಂದರೆ ರಾತ್ರಿನೇ ನೆನೆಸಿಟ್ಬಿಡಿ. ಒಣ ಬಟಾಣಿ ಇದ್ರೂ ರಾತ್ರಿ ನೆನೆಸಿಟ್ಬಿಟ್ರೆ ಬೆಳಿಗ್ಗೆ ಕುರ್ಮಾ ಮಾಡ್ಕೊಳೋದಕ್ಕೆ ಈಸಿಯಾಗಿರುತ್ತೆ. ಈಗ ಆಲೂಗಡ್ಡೆನ 2 ಆಲೂಗಡ್ಡೆನ ನಾನು ನಾರ್ಮಲ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವನ್ನೆಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ 10ರಿಂದ 15 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಟಾಣಿನ ಮತ್ತು ಆಲೂಗಡ್ಡೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಚಪಾತಿಯಲ್ಲಿ ಮತ್ತು ದೋಸೆಯಲ್ಲಿ ಕೂಡ ಚೆನ್ನಾಗಿರುತ್ತೆ. ನಾನಿವತ್ತು ಪೂರಿಯಲ್ಲಿ ಮಾಡೋಣ ಅಂಥೇಳಿ ಟ್ರೈ ಮಾಡಿದ್ದೆ ನೋಡಿ, ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಮೊದಲಿಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ತುಂಬ ನುಣ್ಣಗಾಗಬೇಕು, ಅಂದರೆ ತುಂಬ ಪೇಸ್ಟ್ ಆಗಿರಬೇಕು. ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಸ್ವಲ್ಪ ಅದರಲ್ಲಿ ಮಸಾಲೆ ಉಳಿದಿರುತ್ತಲ್ವ, ಸೊ ಅದಕ್ಕೆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಕೂಡ ಹಾಕ್ಕೊಂಡು ಈಗ ಎಲ್ಲವೂ ನೀಟಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಕಲರ್ ಕೂಡ ಚೇಂಜ್ ಆಗಿಬಿಡ್ತು ನೋಡಿ, ನಮಗೆ ಗ್ರೀನ್ ಕಲರ್ ಇತ್ತಲ್ಲ, ಈಗ ತುಂಬಾ ಚೆನ್ನಾಗಿದೆ. ಈಗ ನಾನು ಇದಕ್ಕೆ ನೋಡಿಸ್ತಿರೋ ಅಳತೆಯಲ್ಲಿ ಅಂದರೆ ಸಣ್ಣ ಕಪ್ ಆಗೋಷ್ಟು ನಾನು ಮೊಸರನ್ನ ತೊಗೊಂಡಿದ್ದೆ. ಮೊಸರನ್ನ ಹಾಕಿಬಿಟ್ರೆ ತುಂಬಾ ಟೇಸ್ಟ್ ಬರುತ್ತೆ ಕುರ್ಮಾಗೆ. ಮೊಸರನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ. ಕಸೂರಿ ಮೇಥಿ ಇಲ್ಲ ಅಂತಂದರೆ ನೀವು ಮೆಂತ್ಯ ಸೊಪ್ಪಿನ ಪಲ್ಯ ಇರುತ್ತಲ್ವ, ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಮೊದಲಿಗೆ ಫ್ರೈ ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಆಗಲೇ ಕಸೂರಿ ಮೇಥಿ ಹಾಕಿದ ತಕ್ಷಣ ನಮಗೆ ಆ ಘಮ ಅನ್ನೋದು ಗೊತ್ತಾಗ್ಬಿಡುತ್ತೆ ನೋಡಿ. ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಿಲ್ನ ಹಾಕ್ಸ್ಕೊತಾ ಇದ್ದೀನಿ. ಈಗ ಇನ್ನೊಂದು ಕಡೆ ನಾನು ಪೂರಿಗೆ ಹಿಟ್ಟು ನೆನೆಸಿಟ್ಟಿದ್ನಲ್ವ, ಸೊ ಪೂರಿ ಮಾಡೋಕ್ಕೆ ಕೂಡ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬೆಳಗಿನ ತಿಂಡಿಗೆ ಮಕ್ಕಳಿಗೆ ಯಾವಾಗೂ ಒಂದು ಸರಿ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಯಾಕಂದರೆ ಎಣ್ಣೆ ಪದಾರ್ಥ ಅಂತೇಳಿ ನಾವು ಜಾಸ್ತಿ ಕೊಡೋದೇ ಬಿಟ್ಬಿಡ್ತೀವಲ್ವ. ಈಗ ಇದೇ ಸೈಜಲ್ಲಿ ನಾನು ಎಲ್ಲ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಈಗ ಒಂದೊಂದಾಗೆ ತೊಗೊಂಡು ನಾನು ಪೂರಿ ಸೈಜಲ್ಲಿ ಆಗೋಷ್ಟು ನಾನು ಇದನ್ನು ಲಟ್ಟಿಸ್ಕೊಂಡು ಎಲ್ಲವನ್ನು ಒಂದೇ ಥರ ಒಂದೇ ಸೈಜಲ್ಲಿ ಚೆನ್ನಾಗಿ ಲಟ್ಟಿಸ್ಕೊಂಡು, ಮತ್ತು ತಿಳುವಾಗಿ ಲಟ್ಟಿಸ್ಕೋಬೇಡಿ, ಅದು ಹುಬ್ಬಕ್ಕೆ ಆಗೋದಿಲ್ಲ. ಸ್ವಲ್ಪ ಹಂಚೆಲ್ಲ ತುಂಬ ತೆಳುವಾಗಿದ್ರೂ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಕಡೆ ಕುರ್ಮಾ ಕೂಡ ರೆಡಿ ಆಯಿತು ಮತ್ತು ಪೂರಿ ಕೂಡ ಚೆನ್ನಾಗಿ ಉಬ್ತಾ ಬರ್ತಾ ಇದೆ ನೋಡಿ. ನಾನು ಹಿಟ್ಟು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಹಿಟ್ಟೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಟ್ಟಿದೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ನಿಮ್ಮ ಮನೇಲಿ ಕೂಡ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.